ಮತ್ತೆ ಇವರೆಲ್ಲ ಕನ್ನಡ ಪರ ಹೋರಾಟಗಾರರಂತೆ. ಯಾವ ಕರ್ಮಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ಜನರ ಎದುರಿಗೆ ಒಂದು ಮರ್ಯಾದೆ ಕೊಡ್ಲಿಕ್ಕೆ ಬರ್ಲಿಲ್ಲದವರನ್ನ ಮಾತ್ರ ಕರೆಸ್ತಾರೆ ಅನ್ನೋದು ನನ್ನ ಭಾವನೆ. ಈಗ ಅಲ್ಲಿದ್ದಾರೆ, ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅಲ್ಲಿರೋರ್ಗಿಂತ ಎಲ್ಲರಿಗಿಂತನೂ ತುಂಬಾ ಸಣ್ಣ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನ ಆಯಿತು ನಾನು ಹೀಗೆ ಕೂತ್ಕೊಂಡು ವಿಡಿಯೋ ಮಾಡಿದ್ದೆಲೆ. ಯಾಕಂತ ಹೇಳಿದರೆ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತೀನಿ, ಒಂದೇ ಬ್ಯುಸಿಯಾಗಿರ್ತೇನೆ, ಅಥವಾ ಮಾಡಲಿಕ್ಕೆ ಆಗದೇ ಇರ್ಬೋದು ನನಗೆ ಕೆಲವು ರೀಸನ್ಗೆ. ಸೊ ಇವತ್ತು ಆದಷ್ಟು ಬೇಗ ಬೇಗ ಮನೆಯದೆಲ್ಲ ಕೆಲಸ ಮುಗಿಸಿದೆ. ಇನ್ನು ಅನ್ನ ಒಂದು ಬಾಕಿ ಇದೆ, ಅದಾದರೆ ಎಲ್ಲ ಆಲ್ಮೋಸ್ಟ್ ಆಯ್ತು ಇವತ್ತಿದು. ಸೊ ಇವತ್ತು ನಾನು ಯಾರ ವಿಷಯ ಮಾತಾಡ್ಬೇಕಂತ ಎನಿಸಿದ್ದೇನಂತ ಹೇಳಿದ್ರೆ, ನಮ್ಮ ರಕ್ಷಿತಾ ಮೇಡಮ್, ಬಿಗ್ ಬಾಸ್ ಅವರು. ಯಾಕಂತ ಹೇಳಿದ್ರೆ ಅವರು ಒಂದು ಯೂಟ್ಯೂಬರ್, ತುಂಬಾ ಫೇಮಸ್ ಆಗಿದ್ದಾರೆ. ಆಕ್ಚುಲಿ ಅವರು ರಾಂಗ್ ಮಾತಾಡೋದಾಗಿರ್ಬೋದು. ಯಾಕಂತ ಹೇಳಿದ್ರೆ ಅವರು ಇರುವಂಥದ್ದು ಮುಂಬೈ, ಬಟ್ ಆದಷ್ಟು ಪಡುಬಿದ್ರೆಗೆ ಬರ್ತಾರೆ ಅವರ ಅಜ್ಜಿ ಮನೆಗೆ. ಅಲ್ಲಿದ್ದುಕೊಂಡು ಆದಷ್ಟು ಕನ್ನಡ ಮಾತಾಡಲಿಕ್ಕೆ ಟ್ರೈ ಮಾಡ್ತಾರೆ. ಕೆಲವರು ಕನ್ನಡ ಗೊತ್ತಿದ್ದೂ ಮಾತಾಡದೇ ಇರೋರು ಎಷ್ಟೋ ಜನ ಇದ್ದಾರೆ. ಈ ಲಾಸ್ಟ್ ಟೈಮ್ ಎಲ್ಲ ನೀವು ನೋಡಿರ್ಬೋದು, ಬಿಗ್ ಬಾಸ್ ಅಲ್ಲಿ ಈ ನಿವೇದಿತಾ ಅವರೆಲ್ಲ ಇದ್ರು. ಕನ್ನಡ ಗೊತ್ತಿದ್ರೂ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಬಟ್ ಇವರು ಮುಂಬೈಯಲ್ಲಿ ಇದ್ಕೊಂಡು ತುಳು ಮಾತಾಡಿಕೊಂಡು, ಹಿಂದಿ ಮಾತಾಡಿಕೊಂಡು, ಕನ್ನಡದ ಅರಿವೇ ಇಲ್ಲದವರು ಕನ್ನಡ ಕಲಿತು ಏನೋ ಒಂದು ವಿಡಿಯೋ ಮಾಡ್ತಾ ಇದ್ರು. ಅಲ್ಲಿಂದ ಫೇಮಸ್ ಆಗಿ ಈಗ ಬಿಗ್ ಬಾಸಿಗೆ ಹೋಗಿದ್ದಾರೆ. ಅಲ್ಲಿ ಕರೆಸೋರು ಸುಮ್ಮನೆ ಏನು ಕರೆಸೋದಿಲ್ಲ ಯಾರಿಗೆ ಸಹ. ಸೊ ಅರ್ಹರಂತ ಅನಿಸಿದವರನ್ನ ಮಾತ್ರ ಕರೆಸ್ತಾರೆ ಅನ್ನೋದು ನನ್ನ ಭಾವನೆ. ಈಗ ಅಲ್ಲಿದ್ದಾರೆ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅಲ್ಲಿರೋರ್ಗಿಂತ ಎಲ್ಲರಿಗಿಂತನೂ ತುಂಬ ಸಣ್ಣ ಪ್ರಾಯ ಅಂತಲೇ ಹೇಳ್ಬೋದು ಅವ್ರದ್ದು. ಆ ಹುಡುಗಿಯನ್ನ ಇವರೆಲ್ಲ ಸೇರ್ಕೊಂಡು, ಓ ದೇವರೇ, ಹೇಳಿ ಪ್ರಯೋಜನ ಇಲ್ಲ ಮಾರೆ. ಅಂದರೆ ಅವರ ಅಂದಾಜಲ್ಲಿ ಇವರೇ ದೊಡ್ಡ ಜನ ಅಂತ ಎಣಿಸಿದ್ದಾರೆ ಅಂತ ಹೇಳಿದರೆ, ಧಾರಾವಾಹಿ ಮಾಡಿದ್ದಾರೆ, ಫಿಲ್ಮಲ್ಲಿ ಇರ್ಬೋದು, ಹಾಗೆ ಅವರೆಲ್ಲ ಅಂದ್ಕೊಂಡಿದ್ದಾರೆ ನಾವೇ ದೊಡ್ಡ ಜನಗಳು, ಮತ್ತು ಇವರೆಲ್ಲ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಯಾರು ಹೇಗೆ ಅಂತ ಹೇಳಿ ವ್ಯಕ್ತಿತ್ವನ ನಾವು ಅಳಿಲಿಕ್ಕೆ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿರ್ತಾರೆ, ಟ್ಯಾಲೆಂಟೆಡ್ ಇರ್ತಾರೆ. ಪಾಪ ಈ ಹುಡುಗಿಯನ್ನು ಎಲ್ಲ ಸೇರಿಕೊಂಡು, ಓ ದೇವ್ರೆ, ಆ ಜಾನ್ವಿ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಬೇಕಂತಾನೆ ಟಾರ್ಗೆಟ್ ಮಾಡಿ ಒಮ್ಮೆ ಇವಳನ್ನು ಕಳಿಸಿ ಬಿಡುವ ಅಂತ ಹೇಳಿ ಯಾಕೆ ಪಣ ತೊಟ್ಟು ನಿಂತಿದ್ದಾರೆ ನನಗಂತೂ ಗೊತ್ತಿಲ್ಲ. ನಾನು ಹೇಳೋದಾದ್ರೆ ಅವರೇ ಹೋಗಬೇಕು. ಯಾಕಂತ ಹೇಳಿದರೆ ಈ ಗಾಸಿಪ್ ಮಾಡುವಂಥದ್ದು, ಆ ಹುಡುಗಿಯನ್ನ ಪಾಪ ನಾಗವಲ್ಲಿ ಅಂತ ಹೇಳಿ ಅವಳ ಎದ್ದವರನ್ನೆಲ್ಲ ಹೆದರಿಸುವಂತಾಗಿರ್ಬೋದು, ಎಲ್ಲ ಸೇರಿ ಇವರೇ ಇಬ್ಬರು ಮಾಡ್ತಿರೋದು. ನಿನ್ನೆ ಒಂದು ವಿಟಿ ನೋಡಿದೆ ನಾನು, ಅದರಲ್ಲೂ ಹಾಗೆ ಪಾಪ ಅವಳ ಡ್ರೆಸ್ ಎಲ್ಲ ಓಪನ್ ಮಾಡಿ ಬ್ಯಾಗಲ್ಲಿ ಇರುವಂಥದ್ದು. ನೀನು ಎಲ್ಲಿಂದ ಬಂದಿದ್ದೀಯ ಅಂತ ಹೇಳಿ ಗೊತ್ತಾಗತ್ತೆ ಅಂತ ಹೇಳಿದರು. ಅವಳು ಎಲ್ಲಿಂದವೇ ಬರಲಿ, ಅವ್ರು ಎಲ್ಲಿಂದವೇ ಹೋಗಲಿ, ಅದು ಮುಖ್ಯ ಅಲ್ಲ. ಯಾಕಂತ ಹೇಳಿದರೆ ಯಾರ ವ್ಯಕ್ತಿತ್ವನು ನೀವು ಅಳಿಲಿಕ್ಕೆ ಆಗೋದಿಲ್ಲ. ನೀವೀಗ ಹಣ ನೀವಾಗೆ ಮಾಡಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ಆ ಹುಡುಗಿ ಹಾಗಲ್ಲ, ತುಂಬ ಕಷ್ಟಪಟ್ಟಿದ್ದಾಳೆ ಯೂಟ್ಯೂಬಲ್ಲಿ. ಆಕೆ ತುಳುನಾಡಿನವಳು ಅಂತ ಹೇಳಿ ನಾನು ಹೇಳೋದಲ್ಲ, ಒಂದು ಕಾಮನ್ ಆಗಿ ಒಂದು ಕುತ್ಕೊಂಡು ಯೋಚಿಸುವಾಗ ಶಿ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಶಿ ಈಸ್ ಇಂಡಿಪೆಂಡೆಂಟ್. ಯಾಕಂತ ಹೇಳಿದರೆ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ನಿಮಗೆ ನಿಮ್ಮ ಅಪ್ಪ ಎಲ್ಲ ಒಳ್ಳೆ ಆಸ್ತಿ ಮಾಡಿರ್ಬೋದು, ಬಟ್ ಅವಳು ಹಾಗೆ ಅಲ್ಲ. ಅವಳ ಸ್ವಂತಕ್ಕೆ ಅವಳು ಯೂಟ್ಯೂಬ್ ಮಾಡಿಕೊಂಡು ಅದರಲ್ಲಿ ಹಣ ದುಡ್ದು ಈಗ ಒಂದು ಫ್ಲ್ಯಾಟ್ ಸಹ ತೆಗೆದಿದ್ದಾರೆ ಮುಂಬೈಯಲ್ಲಿ. ಇರಲಿ, ಅದು ಅವರ ಪರ್ಸ್ನಲ್ ಲೈಫ್, ಅದು ನಮಗೆ ಬೇಡ. ಬಟ್ ಆದರೆ ಆ ಹುಡುಗಿಯನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ ನನಗೆ ಗೊತ್ತಿಲ್ಲ. ನಾನು ಹೇಳೋದಾದ್ರೆ ನೀವೇ ಎಲಿಮಿನೇಟ್ ಆಗಿ ಹೋಗಬೇಕು. ಈಡಿಯಟ್ ಅಂತ ಹೇಳೋದು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡುವಂಥದ್ದು, ಹಾಗೆ ಇಲ್ಲಿ ಅವರು ಒಂದೊಂದು ಬ್ಯಾಡ್ ವರ್ಡ್ಸ್ ತೆಗೆದ್ರೆ ಒಳ್ಳೊಳ್ಳೆ ಪದಗಳು ಬರ್ತದೆ. ಏನಿಲ್ಲಿ ಅವರಿಗೆ ಬರುವುದಿಲ್ಲ ಅಂತ ಹೇಳಿ ಅಲ್ಲ, ತುಳುವಲ್ಲಿ ತೆಗೆದ್ರೆ ತುಂಬ ತುಂಬ ಒಳ್ಳೆ ಬ್ಯಾಡ್ ವರ್ಡ್ಸ್ ಬರ್ತದೆ. ಸೊ ಆದಷ್ಟು ನಿಮ್ಮ ಬಾಯಿಗೆ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು ನೀವು ಒಳ್ಳೆಯದು. ಯಾಕಂತ ಹೇಳಿದರೆ ನಾನು ಎಲ್ಲ ವಿಡಿಯೋಗಳನ್ನು ನೋಡಿದೆ, ಎಲ್ಲರೂ ಸಹ ರಕ್ಷಿತನಿಗೆ ಸಪೋರ್ಟ್ ಇದ್ದಾರೆ, ಯಾರು ಸಹ ಇಲ್ಲ ಅಂತ ಅಲ್ಲ.
ಯಾಕಂತ ಹೇಳಿದ್ರೆ ಅವರು ತುಂಬ ಒಳ್ಳೆದ್ರಲ್ಲಿ ಆಟ ಆಡ್ತಿದ್ದಾರೆ. ನಿಮ್ಮಾಗೆ ಮುಖವಾಡ ಹಿಡ್ಕೊಂಡು ಆಟ ಆಡ್ತಿಲ್ಲ, ಎದ್ರಿಗೊಂದು ಹಿಂದೆಗೊಂದು ಮಾಡ್ಕೊಂಡು ಆಡ್ತಿಲ್ಲ ಅವಳು. ಸೇಫ್ ಆಗಿ ಆಡ್ತಿದ್ದಾರೆ, ತುಂಬ ಚೆನ್ನಾಗೇ ಆಡ್ತಿದ್ದಾರೆ. ಅವಳ ವ್ಯಕ್ತಿತ್ವದ ಬಗ್ಗೆ ಇದ್ದವರೆದ್ರಿಗೆಲ್ಲ ಕಮೆಂಟ್ ಮಾಡುವಂಥದ್ದು, ಬೇಡವಾದದ್ದು ಮೆಸೇಜ್ ಪಾಸ್ ಮಾಡುವಂಥದ್ದು, ಇದೆಲ್ಲ ಮಾಡಬೇಡಿ. ಯಾಕಂತ ಹೇಳಿದರೆ ಯಾರೂ ಒಂದೇ ಥರ ಇರೋದಿಲ್ಲ. ಅವರು ಪಾಪ ಯಾವತ್ತೂ ಹೇಳ್ತಾರೆ 5 ಬೆರಳು ಒಂದೇ ಥರ ಇರೋದಿಲ್ಲ ಅಂತೇಳಿ. ಆ ಎಕ್ಸಾಂಪಲ್ ಕೊಟ್ರೂ ಅವ್ರಿಗೆ ಆಗೋದಿಲ್ಲ. ಅಂತ ಜನಗಳು ಮಾರಿ, ಇವರನ್ನೆಲ್ಲ ಯಾಕೆ ಕರೆಸಿದಾರ? ಈ ವೀಕ್ ಅಂತೂ ಎಲಿಮಿನೇಷನ್ ರೌಂಡ್ ನಾನು ಕಾಯ್ತಾ ಇದ್ದೇನೆ. ಯಾರು ಒಮ್ಮೆ ಎಲಿಮಿನೇಟ್ ಆಗಿ ಹೋಗಲಿ, ಇಲ್ಲ ಇಬ್ಬರು ಸಹ ಹೋಗ್ಬೇಕು ಹೇಳೋದಾದ್ರೆ. ಇಬ್ಬರು ಸಹ ಇರೋದು ಬೇಡ. ಬೋರಿಂಗ್ ಪೀಪಲ್ ಅವರು. ಸುಮ್ಮನೆ ಗಾಸಿಪ್ ಮಾಡೋದು, ಬೇರೆಯವರಿಗೆ ಒಂಥರ ಬೇಡದ್ದು ಹೇಳುದು, ಇದೇ ಆಯಿತು ಈ ಜನಗಳಿಗೆ. ಸುಮ್ಮನೆ ಯಾಕಾದ್ರೆ ಬರ್ತಾರೇನೋ. ನೀವೆಲ್ಲ ಬರಬಾರ್ದು, ಸುಮ್ಮನೆ ಮನೆಯಲ್ಲೇ ಇರಬೇಕು. ಯಾಕೆಲ್ಲ ನಿಮಗೆ ಇದೆಲ್ಲ ಬಿಗ್ ಬಾಸ್ ಎಲ್ಲ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಒಂದು ಹುಡುಗಿಯಾಗಿ ಹುಡುಗಿಗೇನೆ ನೀವು ಹೀಗೆ ಮಾಡಿದ್ರಿ. ಶೇಮ್ ಆನ್ ಯು ಪೀಪಲ್. ಈ ವಾರ ಕಾಯ್ತಾ ಇದ್ದೇನೆ ನಾನು. ಒಮ್ಮೆ ಒಂದು ಸುದೀಪ್ ಸರ್ ಬಂದು ಒಮ್ಮೆ ಮಾತಾಡಬೇಕು, ಏನು ಹೇಳ್ತಾ ಇದ್ದಾರೆ ನೋಡ್ಬೇಕು ಈ ಸಲ. ನೋಡುವ ಯಾರು ಹೋಗ್ತಾರೆ ನೋಡುವ. ಅದರಲ್ಲೂ ಪುನಃ ಕೇಳ್ತಾರೆ, ನಮಗೆ ಎಲಿಮಿನೇಟ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ನಿಮ್ಮನ್ನು ಎಲಿಮಿನೇಟ್ ಮಾಡ್ಬೋದಾ ಅಂತ ಹೇಳಿ. ಅದೊಂದು ಕೇಳೋದಿದೆ ಇವರು. ಯಾಕೆ ಅವಳನ್ನೇ ಟಾರ್ಗೆಟ್ ಮಾಡಿ ಎಲಿಮಿನೇಟ್ ಮಾಡಬೇಕು? ಬೇರೆ ಕಂಟೆಸ್ಟೆಂಟ್ಸ್ ಯಾರು ಸಹ ಇಲ್ವಾ ಬಿಗ್ ಬಾಸಲ್ಲಿ? ಅವರನ್ನು ಸಹ ಎಲಿಮಿನೇಟ್ ಮಾಡಿ ಅಲ್ಲ. ಅವರಿಗೆ ಸಹ ಕ್ವಶನ್ ಕೇಳುವಾಗ ಬೇರೆ ಬೇರೆ ಕ್ವಶನ್ ಕೇಳಿ ಅಲ್ಲ. ಅದು ಬಿಟ್ಟು ನೀನು ಯಾಕೆ ಮುಖ ಹೀಗೆ ಇನ್ನೋಸೆಂಟ್ ಆಗಿ ಮಾಡ್ತಿ, ಸುದೀಪ್ ಸರ್ ಎದುರಿಗೊಂದಿರ್ತಿ, ಕ್ಯಾಮ್ರಾದ ಎದುರಿಗೆ ಮಾತಾಡೋದಾದ್ರೆ ನೀನು ಯಾಕೆ ಬಿಗ್ ಬಾಸಿಗೆ ಬಂದಿದ್ದು? ನೀನು ಯೂಟ್ಯೂಬ್ ಮಾಡ್ಕೊಂಡಿರ್ಬೋದಲ್ಲ. ಅವ್ರಿಗೆ ಇಷ್ಟ ಮಾರೆ, ಅವ್ರು ಎಂತ ಬೇಕಾದರೆ ಮಾಡ್ತಾರೆ. ನಿಮಗೆ ಯಾಕೆ ತಲೆ ಬಿಸಿ? ನೀವು ನಿಮ್ಮದು ನೋಡಿ. ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದು ಇನ್ನೊಬ್ಬರ ತಟ್ಟೆಯಲ್ಲಿ ಏನು ಬಿದ್ದಿದಂತ ಹೇಳಿ ನೋಡ್ಲಿಕ್ಕೆ ಹೋಗ್ಬೇಡಿ. ಅವರವರ ತಟ್ಟೆ ಅವರವರಿಗೆ ಗೊತ್ತುಂಟು ಅಂತ ಹೇಳಿ. ಸಾಯ್ಲಿ, ಇವರದೆಲ್ಲ ಇಟ್ಟುಕೊಂಡು ಆಗುದಲ್ಲ. ಆದ್ರೆ ಸಹ ನಂಗೊಂದು ಮಾತಾಡ್ಬೇಕಂತ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಒಂದು ಹುಡುಗಿಗೆ ಸುಮ್ಮನೆಲ್ಲಾದ್ರೆ ಚಿತ್ರಹಿಂಸೆ ಮಾಡ್ತಿದ್ದಾರೆ ಒಳಗಡೆ ಕುತ್ಕೊಳ್ಸಿ. ಒಟ್ಟವಳು ಹೋಗ್ಬೇಕು, ಅಲ್ಲಿ ತನಕ ಕಾಯ್ತಿದ್ದಾರೆ. ಅವ್ರು ಎಣಿಸ್ಬೋದು ಯಾಕಾದ್ರೆ ಅವಳು ರಿಟರ್ನ್ ಬಂದ್ಲೇನೋ ಅಂತ ಆಗಿದೆ ಅವರಿಗೆಲ್ಲ. ಅಂತ ಜನಗಳು. ಅವ್ರ ಅಂದಾಜು ಖಾಲಿ ಫಿಲ್ಮ್ ಆ್ಯಕ್ಟರ್ಸ್, ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದವರು ಮಾತ್ರ ಹೋಗಬೇಕು. ಮತ್ತು ಬೇರೆ ಯಾರಿಗೆ ಸಹ ಚಾನ್ಸ್ ಇಲ್ಲ ಅಲ್ವಾ? ನೀವು ಮಾತ್ರ ಇರೋದು ಪ್ರಪಂಚದಲ್ಲಿ. ಓಕೆ. ಮತ್ತೆ ಇವರೆಲ್ಲ ಕನ್ನಡ ಪರ ಹೋರಾಟಗಾರರಂತೆ. ಯಾವ ಕರ್ಮಕ್ಕೆ? ಒಬ್ಬ ಮನುಷ್ಯನಿಗೆ ಒಂದು ಜನರ ಎದುರಿಗೆ ಒಂದು ಮರ್ಯಾದೆ ಕೊಡ್ಲಿಕ್ಕೆ ಬರಲಿಲ್ಲದವರು ಇವರು ಯಾವ ಕರ್ಮಕ್ಕೆ ಹೋರಾಟಗಾರರ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತೇನೆ ನಾನು. ಯಾಕಂತ ಹೇಳಿದ್ರೆ ಒಂದು ಮನುಷ್ಯನಿಗೆ ಮರ್ಯಾದೆ ಕೊಟ್ಟು ಗೊತ್ತಿರ್ಬೇಕು ಇವರಿಗೆ. ಆಮೇಲೆ ಇವರು ಬೇರೆದಕ್ಕೆ ಹೋರಾಟ ಮಾಡಲಿ. ಸುಮ್ಮನೊಂದು ಶಾಲ್ ಹಾಕಿ ಸುತ್ತು ಬಂದಾಗೆ ಅಲ್ಲ. ನೀವು ಎಷ್ಟು ಕನ್ನಡಕ್ಕೆ ಇದು ಮಾಡ್ತೀರಿ, ಹಾಗೇನೆ ಒಂದು ಮನುಷ್ಯನಿಗೆ ಸಹ ಒಂದು ರೆಸ್ಪೆಕ್ಟ್ ಕೊಡೋದನ್ನ ಕಲಿಯಬೇಕು. ಅದು ನೀವು ಕಲ್ತ್ರೆ ಮಾತ್ರ ನೀವು ಇನ್ನೊಂದಕ್ಕೆ ಅಥವಾ ಮತ್ತೊಂದಕ್ಕೆ ಹೋರಾಟ ಮಾಡಿ ನೀವು ಪ್ರಯೋಜನ ಆಗ್ತದೆ. ಅದು ಬಿಟ್ಟು ಅವಳು ಮಾತಾಡುವಾಗ ನಗಡುದು, ಮತ್ತೆ ಹೇಳುದು ಬರ್ಲಿ, ಕಾಯ್ತಾ ಇದ್ದೇನೆ ಅವಳಿಗೆ ಒಮ್ಮೆ ಸಿಗ್ಬೇಕು ಅವಳು. ಎಂತ ಎಂತ ಮಾಡ್ಲಿಕ್ಕಾಗ್ತದೆ ನಿಮ್ಮ ಕೈಯಲ್ಲಿ? ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಸಹ ಅಲ್ಲಿ ಪರ್ಮನೆಂಟ್ ಅಲ್ಲ. ಸುಮ್ಮನೆ ಕಿತ್ತಾಡಿಕೊಂಡು ಇರೋದಕ್ಕಿಂತ ಒಂದು ಇರುವಷ್ಟು ದಿನ ಒಂದು ಒಳ್ಳೆಯದ್ರಲ್ಲಿ ಜೀವನ ಕಳೀರಿ, ಟೈಮ್ ಕಳೀರಿ. ನೀವೀಗ ಮಾಡಿದಕ್ಕೆ ನಿಮಗೆ ಹೀಗೆ ಆಗುದು, ಮತ್ತೆಂತಲ್ಲ. ನೋ ಇಶ್ಯೂಸ್. ಬನ್ನಿ, ಅವಳು ಎಂತ ಬೇಕಾದ್ರೆ ಮಾಡಲಿ. ನಾನು ನಿಮಗೆ ಮೇಲೆ ಸ್ವಲ್ಪ ಗಾರ್ಡನ್ ಒಂಚೂರು ಚೇಂಜ್ ಮಾಡಿದ್ದೇನೆ, ಅದನ್ನು ತೋರಿಸ್ತೇನೆ. ಬನ್ನಿ ಹೋಗುವ. ಇವಾಗ ಮೇಲೆ ಹೋದೆ ನಾನು. ಹಾಗೆ ಒಂದು ಸ್ವಲ್ಪ ಬಾಲ್ಕನಿ ವ್ಯೂಸ್ ತೋರಿಸುವಂತ ಎನಿಸ್ತು. ಸೊ ಮೇಲಿಂದ ತೋರಿಸಿದ್ದು ನಿಮಗೆ. ನೋಡಿ, ಗಿಡಗಳನ್ನೆಲ್ಲ ಹೇಗೆ ಸೆಟ್ ಮಾಡಿದ್ದೇವೆ. ಮೇಲೆ ರೀಪಾಟಿಂಗ್ ಎಲ್ಲ ಮಾಡಿದ್ದಾರೆ. ಪಜ್ಜಣ್ಣ ಬೇರೆ ಬೇರೆ ವೆರೈಟೀಸ್ ಆಫ್ ಗಿಡ ಸಹ ತಂದಿದ್ರು. ಅವ್ರಿಗೆ ತುಂಬ ಇಷ್ಟ ಗಾರ್ಡನಿಂಗ್ ಎಲ್ಲ. ಸೊ ನನಗೆ ಸಹ ಖುಷಿ ಆಯಿತು. ಕೆಲವೆಲ್ಲ ಗಿಡ ಎಲ್ಲ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ತೋರಿಸಿರಲಿಲ್ಲ. ಅದಕ್ಕೋಸ್ಕರ ಹೋಗಿ ಪುನಃ ನಾನು ತೋರಿಸುವ ಅಂತ ಹೇಳಿ ಖುಷಿಯಲ್ಲಿ ಹೋಗಿ ವಿಡಿಯೋ ಮಾಡಿದ್ದು.
ಯಾಕಂತ ಹೇಳಿದರೆ ಕೆಲವು ಗಿಡಗಳೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಇದು ನೋಡಿ ಅಂತೆ ಕೂತದವ ಗಾಡಿಯಲ್ಲಿ. ಸೊ ನೋಡಿ ಅಂತೆ ತುಂಬ ವೆರೈಟೀಸ್ ಆಫ್ ಗಿಡ ನೆಟ್ಟಿದ್ದಾರೆ ಈಗ. ಇದು ಪಿಂಕ್ ರೋಸ್ ಮಾತ್ರ ಸಖತ್ತಾಗಿತ್ತಾಯ್ತಾ, ತುಂಬ ಚೆಂದ ಇದೆ ರೋಸ್. ಎಲ್ಲ ಗಿಡಗಳ ಹೆಸರು ಕೇಳಬೇಡಿ, ನನಗೆ ಗೊತ್ತಿಲ್ಲ. ಇದು ನೋಡಿ ಪಿಂಕ್ ದಾಸವಾಳ, ಕಲರ್ ಕಲರ್ ದಾಸವಾಳ ಇತ್ತು, ಅದರಲ್ಲಿ ಇದ್ದಷ್ಟು ತೋರಿಸಿದ್ದೇನೆ ನಾನು. ಈ ಫ್ಲವರ್ಸ ತುಂಬ ಚೆಂದ ಇದೆ. ಇದು ಯೆಲ್ಲೋ ಕಲರ್ ದಾಸವಾಳ ನೋಡಿ, ಅವ್ನು ಕೂತದ್ದೇ ಚಂದ. ನಾನು ಅದಕ್ಕೆ ಪುನಃ ಪುನಃ ನಿಮ್ಗೆ ಅದನ್ನೇ ತೋರಿಸೋದು. ಚಂದ ಮಾಡಿ ಕುತ್ಕೊಂಡಿದ್ದಾನೆ ಮಾತ್ರ ಅವ. ನೋಡಿ ಇದೆಲ್ಲ ಪಾಟ್ ಎಲ್ಲ ತುಂಬ ಚಂದ ಉಂಟಾಯ್ತಾ. ಇದು ಗಿಡ ನೋಡಿ ಎಷ್ಟು ಒಳ್ಳೆ ಉಂಟು. ಇವಳು ಅವರಿಗೆ ಹೆಲ್ಪ್ ಮಾಡೋದಲ್ಲಿ ಹೋಗಿ, ಅವರು ಪಾಪ ಕ್ಲೀನಿಂಗ್ ಮಾಡ್ತಿದ್ರು, ಇವಳದನ್ನು ಪಿರಮಿಡ್ ಇಡೋದಂತೆ. ಬೇಡ ಅಂತ ಹೇಳಿದರೆ ಸಹ ಕೇಳಲಿಲ್ಲ, ಕಿತಾಪತಿ ಮಾಡ್ತಾಳೆ ಹೋದಲ್ಲಿ ಎಲ್ಲ ಅಂತ. ಲಕ್ಷ್ಮಿ ನಮ್ಮದು ನೋಡಿ ಪಿರಮಿಡ್ ಇಡ್ತಾ ಇದ್ದಾಳೆ ಒಂದರ ಮೇಲೆ ಒಂದು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೇನೆ ನಾನು. ಇಷ್ಟು ತನಕ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದರೆ ನೀವು ಇಲ್ಲದೆ ನಮಗೆ ವಿಡಿಯೋ ಮಾಡಿ ಒಂದು ವ್ಯೂಸ್ ಆಗಲಿಲ್ಲಾದರೆ ಮಾಡಿ ಏನು ಪ್ರಯೋಜನ ಇಲ್ಲ ನಾವು. ಹಾಗಾಗಿ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು. ಇನ್ನೂ ಸಹ ಹೀಗೇ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಪ್ರತಿಯೊಂದು ವೀಡಿಯೋಸ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.